ಫಿಲಂ ಡೈರೆಕ್ಟರ್ ಅಂತ ಹೇಳಿ ಲಕ್ಷ ವಂಚನೆ ಮಾಡಿರುವಂತ ಘಟನೆ ಬೆಂಗಳೂರಲ್ಲಾಗಿದೆ. ವಿಸ್ಮಯ ಗೌಡ ಇಂದ ವೈದ್ಯೊಬ್ಬರಿಗೆ ಮೋಸ ಆಗಿದೆ. 6.5 ಲಕ್ಷ ರೂಪಾಯಿ ಪಡ್ಕೊಂಡು ವಿಸ್ಮಯ ಗೌಡ ವಂಚನೆ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹಣ ವಾಪಸ್ ಕೇಳಿದಕ್ಕೆ ಪ್ರಾಣ ಬೆದರಿಕೆ ಆರೋಪ ಕೂಡ ವೈದ್ಯ ಮಾಡ್ತಿದ್ದಾರೆ. ಈ ಬಗ್ಗೆ ಬಸವೇಶ್ವರನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೂಡ ದಾಖಲಾಗಿದೆ. ಇದೇ ವಿಡಿಯೋಗಳನ್ನ ಮಾಡ್ತಾ, ಇದೇ ಫೋಟೋಗಳನ್ನ ಎಡಿಟ್ ಮಾಡ್ತಾ, ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ, ಇನ್ಸ್ಟಾಗ್ರಾಮ್ ಮೂಲಕ ವೈದ್ಯರೊಬ್ಬರಿಗೆ ವಿಸ್ಮಯ ಗೌಡ ಪರಿಚಯ ಆಗಿರ್ತಾಳೆ. ತಾನೊಬ್ಬ ಫಿಲಂ ಡೈರೆಕ್ಟರ್, ಲೈಫ್ ಕೋಚರ್ ಅಂತ ಹೇಳ್ಕೊಂಡು ಈಕೆ ಪರಿಚಯ ಮಾಡ್ಕೊಳ್ತಾಳೆ. 2019ರಲ್ಲಿ ವಿಸ್ಮಯಳಿಂದ ವೈದ್ಯೆ ಮ್ಯಾನಿಫೆಸ್ಟೇಷನ್ ಕ್ಲಾಸ್ನ ತಗೊಂಡಿರ್ತಾರೆ. ಈ ವೇಳೆ ವೈದ್ಯೆಯಿಂದ ವಿಸ್ಮಯ ಸಾಲ ಪಡ್ಕೊಂಡಿದ್ಲು ಅನ್ನುವಂತಹ ಆರೋಪ ಸಹ ಕೇಳಿ ಬಂದಿದೆ. 6.5 ಲಕ್ಷ ಹಣವನ್ನ ಸಾಲವನ್ನಾಗಿ ವಿಸ್ಮಯ ಗೌಡ ಪಡ್ಕೊಂಡಿದ್ಲಂತೆ. ಆ ನಂತರ ಶ್ಯೂರಿಟಿಗೆ ಬ್ಯಾಂಕ್ ಚೆಕ್ ನೀಡಿದ್ಲಂತೆ ವಿಸ್ಮಯ ಗೌಡ. ಆದರೆ ವಿಸ್ಮಯ ನೀಡಿದ್ದ ಚೆಕ್ ಬ್ಯಾಂಕ್ಗೆ ಕೊಟ್ಟಾಗ ಆ ಚೆಕ್ ಸಹಜವಾಗಿ ರಿಜೆಕ್ಟ್ ಆಗಿದೆ. ಹಣ ಕೇಳಿದ್ದಕ್ಕೆ ಅವಾಚ್ಯವಾಗಿ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾಳೆ ಈ ವಿಸ್ಮಯ ಅನ್ನುವಂತಹ ಆರೋಪ ಸಹ ಕೇಳಿ ಬಂದಿದೆ. ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.